ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಸಿಂಪಲ್ಲಾಗಿ ಹಾಗೆ ಕ್ಯೂಟ್ ಆಗಿರೋಂಥ ಹೇರ್ ಕ್ಲಿಪ್ ಮೇಕಿಂಗ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಇದರಲ್ಲಿ ತುಂಬ ಕಮ್ಮಿ ಬೇಕಾಗಿರುವಂಥ ಮೆಟೀರಿಯಲ್ನ ಯೂಸ್ ಮಾಡಿದ್ದೀನಿ. ಸೊ ಹಾಗೆ ತುಂಬ ಕ್ವಿಕ್ಕಾಗಿ ಆಗುವಂತಹ ಈ ಒಂದು ಆಕ್ಸೆಸರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಸೊ ಇವಾಗ ನಾನು ಈ ರೀತಿಯಾಗಿರುವಂಥ ಒಂದು ಏನು ಗೋಲ್ಡನ್ ಕಲರ್ದು ಕ್ಲಿಪ್ ಬೇಸ್ನ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಈ ಗ್ರೀನ್ ಕಲರ್ದು ನಾನು ಸ್ಟೋನ್ನ ನಾನು ತೊಗೊತಾ ಇದ್ದೀನಿ. ಅಂದರೆ ಇದು ಈ ಡೈಮಂಡ್ ಶೇಪಲ್ಲಿರುತ್ತೆ. ಸೊ ಹಾಗಾಗಿ ಈ ಗ್ರೀನ್ ಕಲರ್ ಸ್ಟೋನ್ನ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಮಧ್ಯದಲ್ಲಿ ಸ್ವಲ್ಪ ಪಿಂಕ್ ಕಲರ್ ಸ್ಟೋನ್ಸ್ನು ಕೂಡ ಯೂಸ್ ಮಾಡಿದ್ದೀನಿ. ಸೊ ಔಟ್ಪುಟ್ ಅಂತ ನೋಡಿದಿರಾ ನೀವು, ಎಷ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಸೊ ತುಂಬಾ ಕಮ್ಮಿ ಟೈಮಲ್ಲಿ ಮಾಡುವಂತಹ ಒಂದು ಆಕ್ಸೆಸರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಸಿಲ್ಕ್ ಸ್ಯಾರೀಸ್ಗಳಿಗೆ ಮತ್ತು ನಿಮ್ಮ ಏನು ಹೇಳ್ತಾರೆ ಸಲ್ವಾರ್ಗಳಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನಾನಿಲ್ಲಿ ಬಳಸಿರುವಂತಹ ಈ ಹೇರ್ ಕ್ಲಿಪ್ ಬೇಸ್ ಏನಿದೆ ಅದಕ್ಕೆ ನಾನು ಈ ಥರ ಗ್ಲೂನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬೇಕಾಗಿದ್ರೆ ಈ ರೀತಿ ಪೂರ್ತಿ ಗ್ಲೂ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಲೇ ನಿಮಗೆ ಎಷ್ಟೆಷ್ಟು ಬೇಕಾಗಿರುತ್ತಲ್ಲ ಅಷ್ಟನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಇದಕ್ಕೆ ಸ್ಟಿಕ್ ಆನ್ ಮಾಡ್ಬೋದಾಗಿರುತ್ತೆ. ಸೊ ಇವಾಗ ಸಮ್ಮರ್ ಜಾಸ್ತಿ ಆಗ್ತಿರೋದ್ರಿಂದ ಆದಷ್ಟು ಗ್ಲೂ ಕ್ಯಾಪ್ಸ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಪ್ರೀಮಿಯಮ್ ಗ್ಲೂನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಫ್ಯಾಬ್ರಿಕ್ ಗ್ಲೂ ಅಂತ ಏನು ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪೆನ್ ಸ್ಟಿಕ್ ಅಂತ ನಮ್ಗೆ ಏನು ಬರುತ್ತಲ್ಲ ಅದರ ಹೆಲ್ಪ್ನ ತಗೊಂಡು ನಾನು ಈ ರೀತಿ ಸ್ಟೋನ್ನ ನಾನು ನೀಟಾಗಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟೋನ್ ಸ್ವಲ್ಪ ವೆಯ್ಟ್ ಇದೆ, ಏಕೆಂದರೆ ಇದು ಡೈಮಂಡ್ ಶೇಪ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಇರೋದ್ರಿಂದ ಲಿಫ್ಟ್ ಆಗಲಿಕ್ಕೆ ಕೆಲವೊಂದು ಸರಿ ಕಷ್ಟ ಆಗುತ್ತೆ. ನೀವು ಈ ಪೆನ್ ಫ್ರಂಟಲ್ಲಿ ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿ ಅದರ ಹೆಲ್ಪಿಂದ ತೊಗೊಂಡ್ರೆ ತುಂಬಾ ನೀಟಾಗಿ ಅದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾ, ಸೊ ಈ ರೀತಿಯಾಗಿ ನಾನು ಇದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದನ್ನೇನು ಕಂಪ್ಲೀಟ್ ಆಗಲಿಕ್ಕೆ ಒಂದು ಈ ರೀತಿಯಾಗಿ ನಾನು ಅಂದರೆ ಗ್ರೀನ್ ಕಲರ್ ಅಂದರೆ ಪ್ಯಾರೆಟ್ ಗ್ರೀನ್ ಕಲರ್ ಸ್ಟೋನ್ನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಎಂಡಲ್ಲಿ 2 ಗೋಲ್ಡ್ ಕಲರ್ದು 3 mm ರೌಂಡ್ ಶೇಪ್ ಸ್ಟೋನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹೇಳಿದಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಪಿಂಕ್ ಕಲರ್ ಸ್ಟೋನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಪಿಂಕ್ ಕಲರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆಪೋಸಿಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಕೂಡ ಈ ರೀತಿ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲೋಟಸ್ ಫ್ಲವರ್ ಬರೋ ರೀತಿ ನಾನು ಇದಕ್ಕೆ ಸ್ಟಿಕ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಸ್ಟೋನ್ಗಳನ್ನ ಯೂಸ್ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಹೊಸಬ್ರಿಗೆ, ಬಟ್ ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಯಾರಾದರೂ ಹೊಸಬ್ರಾಗಿದ್ದರೆ ಸ್ವಲ್ಪ ಪೇಷನ್ಸಿಂದ ಮಾಡಿ, ನಿಮಗೂ ಕೂಡ ಸರಿ ಬರುತ್ತೆ ಅಂತ ಹೇಳ್ತಾ, ಸೊ ಅದಾದಮೇಲೆ ಈ ರೀತಿಯಾಗಿರುವಂತಹ ಒಂದು ಶೇಪ್ಗೆ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾಗಿದ್ದರೆ ಬೇರೆ ಯಾವುದೇ ರೀತಿಯ ಸ್ಟೋನ್ಗಳನ್ನ ಬೇಕಾದರೂ ಬಳಸ್ಬೋದು, ಇಲ್ಲ ಅಂತಂದರೆ ಬೇರೆ ಕಲರ್ಸ್ನು ಕೂಡ ಬಳಸ್ಬೋದು. ಸೊ ಈಗ ಅದ್ರ ಮಧ್ಯದಲ್ಲಿ ಗ್ಯಾಪ್ ಕಾಣಬಾರ್ದು ಅಂತೇಳಿ ಸೇಮ್ ಆ 3 mm ಈ ರೀತಿಯಾಗಿರುವಂತಹ ಒಂದು ಸ್ಟೋನ್ನ ಹಾಕಿ, ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದನ್ನೇನು ಕಂಪ್ಲೀಟ್ ಆಗಲಿಕ್ಕೆ ಒಂದು ಈ ರೀತಿಯಾಗಿ ನಾನು
ಅಂದರೆ ಗ್ರೀನ್ ಕಲರ್, ಅಂದರೆ ಪ್ಯಾರೆಟ್ ಗ್ರೀನ್ ಕಲರ್ ಸ್ಟೋನ್ನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಎಂಡಲ್ಲಿ 2 ಗೋಲ್ಡ್ ಕಲರ್ದು 3 mm ರೌಂಡ್ ಶೇಪ್ ಸ್ಟೋನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹೇಳಿದಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಪಿಂಕ್ ಕಲರ್ ಸ್ಟೋನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಪಿಂಕ್ ಕಲರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆಪೋಸಿಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಕೂಡ ಈ ರೀತಿ ನೀಟಾಗಿ ಫಿಕ್ಸ್ ಮಾಡಿಕೊಂಡು, ಸೊ ಇವಾಗ ಈ ರೀತಿಯಾಗಿರುವಂತಹ ಔಟ್ಲುಕ್ ಬಂದಿರುವಂತಹ ಒಂದು ಹೇರ್ ಕ್ಲಿಪ್ ರೆಡಿ ಆಯಿತು. ಸೊ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ, ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ, ಸೊ ಹೊಸಬ್ರಾಗಿದ್ರೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಯಾರೆಲ್ಲ ನೋಡ್ತಾಯಿದ್ರೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.